ದೇವರ ಸಮಾನನಾಗುತ್ತಾನೆ ಎನ್ನುವಂಥದ್ದು ಒಂದು ಉಕ್ತಿ. ಇಂದಿನ 7ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸಿದಂತಹ ಸರ್ವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ವಾರ್ಡಿನ ಪ್ರಥಮ ಶ್ರೀಮತಿ ವನಿತಾ ಪ್ರಸಾದ್ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ವಿದ್ಯಾದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದೇವಾನಂದ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ತೇನೆ. ಅದರಂತೆ ವಿದ್ಯಾದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರವೀಂದ್ರ ರೈ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ಟೋನಿ ಪಿಂಟೋ ಸರ್ ಸರ್ವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ತೇನೆ. ಅದೇ ರೀತಿ ಮೆನ್ಮಾರ್ ಫಾರ್ಮಾ ಇದರ ಮ್ಯಾನೇಜರ್ ಆದಂತಹ ರವಿರಾಜ್ ಸರ್ ತಾವು ಕೂಡ ವೇದಿಕೆಯನ್ನು ಆಸೀನರಾಗಬೇಕಂತ ಕೇಳ್ತೇನೆ. ಅದರಂತೆ ನಮ್ಮ ಕೇಂದ್ರ ಬಿಂದುವಾದಂತಹ ಇಂದಿನ ಯೋಗ ಮಾಸ್ಟರ್ ರಾಜೇಶ್ ಸರ್ ಅವರು ಕೂಡ ವೇದಿಕೆ ಆಗಮಿಸಬೇಕಂತ ಸರ್ವರ ಪರವಾಗಿ ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಇಂದಿನ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಂತಹ ಶ್ರೀಯುತ ಗೋಪಾಲ್ ಟಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ವಿಶ್ವಗುರು ಭಾರತ ಪ್ರಪಂಚಕ್ಕೆ ಯೋಗ ಎನ್ನುವಂತಹ ಒಂದು ಅತ್ಯದ್ಭುತವಾದ ಕೊಡುಗೆ ನೀಡಿದೆ. ಅದರಲ್ಲಿ 2014 ನಂತರ ಅಂದರೆ 2014 ಜೂನ್ 21ರಿಂದ ಯುಎನ್ಒ ವಿಶ್ವಸಂಸ್ಥೆ ಏನು ಮಾಡಿದೆ ಅಂದರೆ ಈ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಹಾಗಾಗಿ ಪ್ರಪಂಚದ ಎಲ್ಲ ದೇಶಗಳು ಕೂಡ ಇಂದು ಯೋಗವನ್ನು ಆಚರಿಸಿ ಮನ್ನಣೆಯನ್ನು ಕೊಟ್ಟಿದೆ. ನಾವು ಈ ದೇಶದಲ್ಲಿ ಜನ್ಮ ತಾಳಿದ ವ್ಯಕ್ತಿಗಳು ಪುಣ್ಯವಂತರು. ಆದ್ಮೇಲೆ ಈ ಯೋಗ ಕಾರ್ಯಕ್ರಮಕ್ಕಾಗ ಸರ್ವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಗೋಪಾಲ್ ಟಿ ಸರ್ ಅವರು. ಈ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಪ್ರೀತಿಪೂರ್ವಕವಾಗಿ ಹೋಗುವುದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಂದಂತ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆದಂತ ಶ್ರೀಮತಿ ವನಿತಾ ಪ್ರಸಾದ್ ಮೇಡಮ್ ಇವರನ್ನು ಆತ್ಮೀಯವಾಗಿ ಶಾಲಾ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೇ ರೀತಿ ವಿದ್ಯಾದೇವಿಗೆ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಯುತ ದೇವಾನಂದ ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಶಾಲಾ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಅಶೋಕ್ ಸರ್ ನಾನು ವೇದಿಕೆ ಕರೀತಾ ಇದ್ದೇನೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಶ್ರೀ ಗೋಪಾಲ್ ಟಿ ಸರ್ ತಮ್ಮ ಕೂಡ ಸ್ವಾಗತ. ಈಗ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಳೆಪಡವು ಹಾಗೂ ಮೆನ್ಮಾರ್ ಫಾರ್ಮಾ ಇವರ ಸಹಯೋಗದಲ್ಲಿ ನಡೆಸ್ತಾ ಇರುವಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮತಿ ವನಿತಾ ಪ್ರಸಾದ್ ಮೇಡಮ್ ಹಾಗೂ ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಕೂಡ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ನಿರ್ವಹಿಸಿದ ಸನ್ಮಾನ್ಯ ಶ್ರೀಮತಿ ವನಿತಾ ಪ್ರಸಾದ್ ಮೇಡಮ್ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹೆಸರುಗಳನ್ನು ಆಡಬೇಕಂತ ಹೇಳಿ ವನಿತಾ ಪ್ರಸಾದ್ ಮೇಡಮ್ ಅವರ ಕೇಳ್ತೇನೆ. ಪ್ರಸ್ತಾವನೆ ಮಾಡಿ ಆ ಪ್ರಸ್ತಾವನೆ ಮಾಡುವಾಗ ನಾವು ದೇಶದ ಅಧ್ಯಕ್ಷರು ಇವರ ಈ ಪ್ರಸ್ತಾವನೆಗೆ ಎಲ್ಲ ಅಧ್ಯಕ್ಷರುಗಳನ್ನು ಕೊಟ್ಟ ನಂತರ ನಮ್ಮ ದೇಶದ ಪ್ರಧಾನಿ ಅವರು ಯಾವುದೇ ಕೆಲಸ ಮಾಡಿದ ನಮಗೆ ದೇಹಕ್ಕೆ ಮನಸ್ಸಿಗೆ ತುಂಬ ರೋಗ ಎಲ್ಲ ಈ ಯೋಗದಿಂದ ನಮಗೆ ಪ್ರತಿ ಮಕ್ಕಳು ಕೂಡ ಇದನ್ನು ನಾವು ಅಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಮಾತನಾಡಲು ಅವಕಾಶ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಸೇರಿದ್ದೇವೆ.
ಭಾರತೀಯ ಪರಂಪರೆಯ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಿರುವಂಥ ಒಂದು ಯೋಗ ಅನ್ನುವ ಒಂದು ಪರಿಕಲ್ಪನೆ. ಅದು ದೈಹಿಕವಾಗಿ ಮಾಡುವ ವ್ಯಾಯಾಮ ಮಾತ್ರ ಅಲ್ಲ, ಅದು ಯೋಗ ಅಂದ್ರೆ ಅದರ ಅರ್ಥ ಅನುಸಂಧಾನ, ಕೂಡುವಿಕೆ. ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಇವು ಒಟ್ಟು ಸೇರಿ ನಾವು ಆರೋಗ್ಯವಂತ, ಸುಜ್ಞಾನವಂತ ಮಾನವರಾಗುವ ಅಂತ ಒಂದು ಮಾರ್ಗಗಳು. ಹಾಗಾಗಿ ನಾನು ನಮ್ಮ ಟ್ರಸ್ಟಿಗಳಾದ ಯೋಗ ಶಿಕ್ಷಕರು ಆದ ರಾಜೇಶ್ ಅವರನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಪ್ರತಿ ಶನಿವಾರ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ನಿಮಗೆ ಈ ಯೋಗ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಆರೋಗ್ಯವನ್ನು ಸದೃಢವಾಗಿರುವುದರೊಂದಿಗೆ ನಿಮಗೆ ಏಕಾಗ್ರತೆ ಕೂಡ ಇದರಲ್ಲಿ ಬರ್ತದೆ ಕಲಿಯುವಿಕೆಗೆ. ಅದನ್ನು ಬಳಸಿಕೊಳ್ಳಿ ಅಂತ ಹೇಳುತ್ತಾ ನಿಮಗೆ ಮತ್ತು ಇಲ್ಲಿ ಇರುವ ಎಲ್ಲರಿಗೆ ಶುಭಾಶಯಗಳನ್ನು ನೀಡುತ್ತಾ ನಮ್ಮ ಮಾತನ್ನು ಕೊನೆಗೊಳಿಸಿ. ನಮ್ಮ ಇತ್ತಿನೊಳಗೆ ಧನ್ಯವಾದಗಳು ಸರ್. ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಅದೇ ರೀತಿ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದಂತಹ ಪತಂಜಲಿ ಅವರಿಗೆ, ಅದೇ ರೀತಿ ನಮ್ಮ ಈ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಕೂಡ ನಾವು ನಮ್ಮ ದೇಶ ಗುರುತಿಸಲಿಕ್ಕೆ ಸಾಧ್ಯವಾಗಲಿಕ್ಕೆ ಪ್ರಯತ್ನಿಸಿದಂತಹ ನರೇಂದ್ರ ಮೋದಿ ಅವರಿಗೆ, ಅದೇ ರೀತಿ ಸರ್ವ ಆಚರಿಸಿರುವಂತಹ ಎಲ್ಲ ದೇಶಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದೀಗ ನಮ್ಮ ಯೋಗ ಗುರುಗಳಾದಂತಹ ರಾಜೇಶ್ ಸರ್ ಅವರಿಗೆ ನಾವು ನಮ್ಮ ಶಾಲೆ ವತಿಯಿಂದ ಹಾಗೂ ನೇಮಾರ್ ಫಾರ್ಮಾ ವತಿಯಿಂದ ಕಿರು ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ದಯಮಾಡಿ ನಾವು ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು.
सन्तु निरामयाः सर्वे भद्राणि पश्यन्तु मा कश्चित्